ಸೊ ಇವತ್ತಿನ ವ್ಲಾಗ್ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಜಸ್ಟ್ ಸ್ನಾನ ಮಾಡಿ ತಲೆ ಒಣಸ್ಕೊಳಕ್ಕೆ ಮೇಲ್ಗಡೆ ಬಂದೆ. ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾವು ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಹೋಟೆಲ್ಗೆ ಹೋಗ್ತಾಯಿದ್ದೀವಿ. ಇವತ್ತಿನ ಡೇನ ನಾನು ಈ ರೀತಿ ಸ್ಪೆಂಡ್ ಮಾಡ್ತೀನಿ ಅಂತ ಕ್ಲೂ ಕೂಡ ಇದ್ದಿಲ್ಲ. ನಾನು ನಮ್ಮ ಯಜಮಾನ್ರಿಗೋಸ್ಕರ ಅನ್ನ ಸಾರು ಕೂಡ ಮಾಡಿಟ್ಟಿದ್ದೆ, ಅವರು ಕೆಲ್ಸಕ್ಕೆ ಹೋಗ್ತಾರೆ ಅಂತ. ಬಟ್ ಅವರು ಹೋಗಿಲ್ಲ, ಇವತ್ತು ವೀಕ್ ಆಫ್ ತೊಗೊಂಡ್ರು. ಸರಿ ಹೋಟ್ಲಿಗೆ ಹೋಗೋಣ ಅಂತ ಹೇಳಿದ್ರು. ನಾನು ಕೂಡ ಸರಿ ಅಂತ ಹೇಳಿಬಿಟ್ಟು ಉಡುಪಿ ಗೋಕುಲ್ ಕೆಫ್ಗೆ ಹೊರಟ್ವಿ. ನನಗಂತೂ ಏನೇನು ತಿನ್ನಬೇಕು ಅಂತ ರೋಡಲ್ಲಿ ಬರೋವಾಗ ಯೋಚನೆ ಮಾಡಿಕೊಂಡೇ ಬಂದಿದ್ದಾಯಿತು. ನಾನಂತೂ ಯಾವಾಗೂ ತಿನ್ನೋದು ಮಸಾಲೆ ದೋಸೆ ಅಷ್ಟೇ. ಅದಕ್ಕೆ ಇವತ್ತು ಉದ್ದಿನ ವಡೆ ಮತ್ತು ಕೇಸರಿಬಾತ್ ಕೂಡ ಆ್ಯಡ್ ಮಾಡ್ಕೊಂಡ್ಬಿಟ್ಟೆ. ಸೊ ತಿಂದಾಯ್ತು, ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಮನೆ ಕಡೆ ಹೋಗ್ತಾ ನಮ್ಮ ಯಜಮಾನ್ರು ನಾನು ಮಾತಾಡ್ತಾ ಇದ್ವಿ. ಹಾಗೆ ಮಾತಾಡ್ತಾ ಇನ್ನೇನು ನನ್ನ ಬರ್ಡೇ ಹತ್ರ ಬಂದೇ ಬಿಡ್ತು. ನಾನು ಅಂದ್ಕೊಂಡೆ ಜಯನಗರ್ಗೆ ಹೋಗೋಣ, ಬಟ್ಟೆ ಪರ್ಚೇಸ್ ಮಾಡೋಣ. ತುಂಬ ದಿವಸ ಆಯಿತು ಶಾಪಿಂಗ್ ಹೋಗಿ, ನನಗೂ ಶಾಪಿಂಗ್ ಮಾಡಬೇಕು ಅಂತ. ನಮ್ಮ ಯಜಮಾನ್ರು ತಥಾಸ್ತು ಅಂತ ಹೇಳಿದ್ಬಿಟ್ರು. ಸರಿ ಅಂದ್ಬಿಟ್ಟು ನನ್ನ ಜಯನಗರ್ಗೆ ಕರ್ಕೊಂಡು ಹೋಗಿ, ಹೋಗು ನಿಂಗೆ ಏನೇನು ಬೇಕೋ ಪರ್ಚೇಸ್ ಮಾಡ್ಕೊ ಅಂತ ನನ್ನ ಜಯನಗರಲ್ಲಿ ಬಿಟ್ಬಿಟ್ರು. ಸೊ ನಾನು ನಮ್ಮ ಯಜಮಾನ್ರು ಮಾತಾಡಿಕೊಂಡು ಫಸ್ಟ್ ಟೈಮ್ ಶಾಪಿಂಗ್ನ ಎಂಜಾಯ್ ಮಾಡಿಕೊಂಡು ನಾವು ಶಾಪಿಂಗ್ ಮಾಡಿದ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಊಟದ ಟೈಮ್ ಕೂಡ ಆಯಿತು ಅಂದ್ಬಿಟ್ಟು ತಿರ್ಗಾ ಹೋಟ್ಲಿಗೆ ಹೋಗಿ ಊಟ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗೋದು ಲೇಟ್ ಆಗೋದ್ರಿಂದ ಊಟ ಏನೂ ಇದ್ದಿಲ್ಲ. ಅದಕ್ಕೆ ನಾವು ಪೂರಿ ಮತ್ತು ನಾನು ಬಂದು ಸ್ಪೆಷಲ್ ಫ್ರೂಟ್ ಫಲೋಡಾ ತೊಗೊಂಡಿದ್ದೆ. ತುಂಬಾ ಸಖತ್ತಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಶಾಪಿಂಗ್ ಎಲ್ಲ ಮುಗ್ದಾದ್ಮೇಲೆ ಮನೆ ಕಡೆ ಹೊರಟ್ವಿ. ಟ್ರಾಫಿಕ್ ಅಂತೂ ತುಂಬಾ ಇತ್ತು. ನಾನು ಅಂದ್ಕೊಂಡೆ ಬರೀ ಸ್ಯಾಟರ್ಡೆ ಸಂಡೇ ಮಾತ್ರ ಫುಲ್ ಸ್ಟ್ರೀಟು ಟ್ರಾಫಿಕ್ ಆಗಿರುತ್ತೆ ಅಂತ. ಇಲ್ಲ, ದಿನನಿತ್ಯನೂ ಟ್ರಾಫಿಕ್ ಇದ್ದೇ ಇರುತ್ತೆ. ಟ್ರಾಫಿಕಲ್ಲಿ ಯಾರ್ಯಾರು ಓಡಾಡ್ತಾರಲ್ವ ಅವ್ರಿಗೆ ಒಂದು ನನ್ನ ಕಡೆಯಿಂದ ಒಂದು ಸೆಲ್ಯೂಟ್. ಹಾಗೆ ಶಾಪಿಂಗ್ ಮಾಡಿ ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ತುಂಬ ತಿಂಗಳಾದಮೇಲೆ ನಾನು ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ವರ್ಷ ಜನ್ವರಿನಲ್ಲೇ ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾವಂತೂ ಈ ಡೇ ಆ ಡೇ ಅಂತ ನೋಡ್ತಾನೇ ಇದ್ದಿಲ್ಲ. ಮದುವೆಗಿಂತ ಮುಂಚೆ ಅನ್ನಿಸ್ತಾ ಬಟ್ಟೆ ತೊಗೊಬೇಕು ಅಂತ ಹೋಗಿ ಬಟ್ಟೆಗಳು ತೊಗೊಂಡು ಬರ್ತಾಯಿದ್ವಿ. ಬಟ್ ಮದುವೆ ಆದಮೇಲೆ ಆ ರೀತಿ ಅಲ್ವಲ್ಲ. ಹಲೋ ಗಾಯ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇದು ಮಾರನೇ ದಿನ. ಸೊ ನೆನೆ ಬಂದು ನಾನು ಜಯನಗರ್ 4th ಬ್ಲಾಕ್ ಹೋಗಿದ್ನಲ್ವಾ, ಅಲ್ಲಿ ಚೆನ್ನಾಗಿ ಶಾಪಿಂಗ್ ಮಾಡಿದೆ. ಅದನ್ನು ಏನೇನು ಶಾಪಿಂಗ್ ಮಾಡಿದೆ ಈ ವಿಡಿಯೋದಲ್ಲಿ ಇವತ್ತು ತೋರಿಸ್ತೀನಿ ಈ ಕಂಟಿನ್ಯೂ ವಿಡಿಯೋನಲ್ಲಿ. ನೆನೆ ಬಂದು ಜಸ್ಟ್ ನಾವು ರ್ಯಾಂಡಮ್ ಹಂಗೆ ಯೋಚನೆ ಮಾಡಿದ್ವಿ ಹೋಗೋಣ ಪರ್ಚೇಸ್ ಮಾಡೋಣ ಅಂತ. ಯಾಕಂದರೆ ನನ್ನ ಬರ್ಡೇ ಅದನ್ನೇನು ಹತ್ರ ಬರ್ತಿದೆ ಅಲ್ವಾ. ನಾನು ಅಂದ್ಕೊಂಡೆ ಇನ್ನೂ ಅಷ್ಟು ದಿವಸ ಇದೆಲ್ಲ, ಇನ್ನೂ ಅಷ್ಟು ದಿವಸ ಇದೆ ಅಲ್ವಾ ಅಂದ್ಬಿಟ್ಟು ನಾನು ಬರ್ಡೇ ಡ್ರೆಸ್ಸೇ ತೊಗೊಂಡಿದ್ದಿಲ್ಲ. ಸೊ ಅದಕ್ಕೆ ಯಾವ ಬರ್ಡೇ ಡ್ರೆಸ್ಸು ಮತ್ತು ಏನೇನು ತೊಗೊಂಡೆ, ಬರ್ಡೇ ಡ್ರೆಸ್ ತೊಗೊಂಡಾ ಇಲ್ವಾ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅಂತಂದರೆ ಫಸ್ಟಿಗೆ ನಾನು ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ನಿಮಗೆ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಲ್ಲ ಅದನ್ನೆಲ್ಲ ತೋರಿಸೋಣ ಅಂತ. ನೋಡಿ ಏನೇನು ಪರ್ಚೇಸ್ ಮಾಡಿದ್ದೀನಿ, ಎಷ್ಟು ದೊಡ್ಡ ಬ್ಯಾಗ್ ಎತ್ಕೊಂಡು ಹೋಗಿದ್ದೆ ಅಂತ ತೋರಿಸ್ತೀನಿ. ನೋಡ್ಬೋದು ಎಷ್ಟು ದೊಡ್ಡ ಬ್ಯಾಗ್ ಎತ್ಕೊಂಡು ಹೋಗಿದೆ. ಮತ್ತು ಇದೆಲ್ಲ ನಾನು ಪರ್ಚೇಸ್ ಮಾಡಿರೋ ಥಿಂಗ್ಸು ಎಲ್ಲ ನೀಟಾಗಿ ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ. ಹಾಗೆ ಇಲ್ಲಿ ವಾರ್ಡ್ರೋಬ್ ಕೂಡ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದಿಲ್ಲ ನಾನು, ಅದಕ್ಕೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಓಪನ್ ಮಾಡಿದ್ರೆ ಏನು ಅಂತ ಏನೂ ಗೊತ್ತಾಗಲ್ಲ, ಏನು ಸಿಗ್ತಾನೆ ಇಲ್ಲ. ಅದಕ್ಕೆ ಇದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ವಾರ್ಡ್ರೋಬ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ ಫಸ್ಟಿಗೆ ಅಂತ. ಯಾಕಂದರೆ ನಾನು ಒಂದು ಕೆಲಸ ಮಾಡೋ ಅಷ್ಟರಲ್ಲಿ ಇನ್ನೊಂದು ಕೆಲಸಕ್ಕೆ ಜಂಪ್ ಮಾಡಿಬಿಡ್ತೀನಿ. ಒಂದು ಕೆಲಸನೂ ನೀಟಾಗಿ ಮಾಡೋದಿಲ್ಲ, ಅದೇ ನನ್ನ ಪ್ರಾಬ್ಲಮ್ಮು. ಅದಕ್ಕೆ ಇವಾಗ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಕುತ್ಕೊಂಡು ನೀಟಾಗಿ ನಾನು ಏನೇನು ತೊಗೊಂಬಂದಿದ್ದೀನಿ, ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ. ಮತ್ತು ಪಿಂಪಲ್ಸು ಅಷ್ಟೇ ಜಾಸ್ತಿ ಆಗ್ತಾಯಿದೆ. ಏನಕ್ಕೆ ಅಂತ ಹೇಳಿದ್ರೆ ನಾನು ನ್ಯೂ ಇಯರ್ ದಿವಸ ಏನು ಮಾಡಿದೆ, ಚೆನ್ನಾಗಿ ಚಿಕನ್ ಮಟನ್ ತಿಂದುಬಿಟ್ಟೆ. ಒಂದು 3 ಡೇಸ್ ಅಂತೂ ಚಿಕನ್ನು ಬಿಟ್ಟೇ ಇಲ್ಲ ಅದಕ್ಕೆ. ಸೊ ಯಾವತ್ತೇ ಆಗಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂದ್ಬಿಟ್ಟು ಜಾಸ್ತಿ ತಿಂದುಬಿಡ್ಬಾರ್ದು, ಆಮೇಲೆ ನಾವು ಇದೇ ಥರ ಸಫರ್ ಆಗಬೇಕಾಗುತ್ತೆ. ಸೊ ಫಸ್ಟಿಗೆ ನಾನು ಸ್ವಲ್ಪ ಸ್ಕಿನ್ ಕೇರ್ ಕೂಡ ಮಾಡಬೇಕು ಇವತ್ತು.
ಹಾಗೆ ಜಾಸ್ತಿ ಅಂದ್ಕೊಂಡಿದ್ದೀನಿ ಇವತ್ತು ಏನೇನೋ ಮಾಡಬೇಕು ಅಂತ. ಅದೆಲ್ಲ ನಾನು ಇವತ್ತು ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನೋಡೋಣ ಏನೇನು ಮಾಡ್ತೀನಿ, ಏನೇನು ಆಗುತ್ತೆ ಅಂತ. ಬನ್ನಿ. ಕೋಲ್ಡು ಸ್ಟಾಪ್ ಆಗಿಲ್ಲ, ಅದಕ್ಕೆ ನನಗೆ ಬಿಸಿನೀರು ಕುಡಿಯೋದಕ್ಕೆ ಬಿಸಿನೀರು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಲಸ ಮಾಡಿಕೊಂಡು ಬಿಸಿನೀರನ್ನ ಕುಡಿಯೋಣ ಅಂದ್ಬಿಟ್ಟು ನಾನು ಫಸ್ಟಿಗೆ ನನ್ನ ಒಂದು ವಾರ್ಡ್ರೋಬ್ ಏನಿದೆ ಅಲ್ವಾ, ಆ ಒಂದು ಡ್ರಾನ ನಾನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನಾನು ಏನೇನು ತೊಗೊಂಡ್ಬರ್ತೀನಲ್ಲ ನಮ್ಮಮ್ಮ ಮನೆಯಿಂದ, ಅದನ್ನು ತೊಗೊಂಡು ಬಂದು ಇಲ್ಲೇ ಡಂಪ್ ಮಾಡಿಬಿಡ್ತೀನಿ. ಅದಕ್ಕೆ ನನ್ನ ಅಕ್ಕನ ಒಂದು ವಸ್ತು ಏನಿರುತ್ತೆ ಅದು ಮತ್ತು ನನ್ನ ವಸ್ತುಗಳ ಜೊತೆ ಮಿಕ್ಸ್ ಆಗಿಬಿಟ್ಟು ನನಗೇನು ಬೇಕೋ ಆವಾಗ ಸದ್ಯಕ್ಕೆ ಟೈಮಿಗೆ ಬೇಕಂದಾಗ ಸಿಗ್ತಾ ಇದ್ದಿಲ್ಲ. ಅದಕ್ಕೆ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟೆ. ಹಾಗೆ ನನ್ನ ಒಂದು ಬಟ್ಟೆಗಳೇನಿದ್ದಾವಲ್ಲ ಅದನ್ನು ನಾನು ಇವಾಗ ನೀಟಾಗಿ ಅರೇಂಜ್ ಮಾಡ್ಕೊಳೋಣ ಅಂದ್ಬಿಟ್ಟು ಮಾಡ್ಕೊತಿದ್ದೆ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರ ಬಟ್ಟೆ ಕೂಡ ನನ್ನನ್ನು ಕರೀತಾ ಇತ್ತು, ನನ್ನನ್ನು ಕ್ಲೀನ್ ಮಾಡು ಅಂತ. ಸೊ ಅದಕ್ಕೆ ನಾನು ನಮ್ಮ ಯಜಮಾನ್ರ ಬಟ್ಟೆಗಳು ಕೂಡ ಆ ಶೆಲ್ಫ್ ಕೂಡ ಕ್ಲೀನ್ ಮಾಡಿಬಿಟ್ಟೆ. ಗಾಯಸ್, ನಾನು ಇವಾಗ ಏನೇನು ಪರ್ಚೇಸ್ ಮಾಡಿದೆ ನೆನ್ನೆ ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ. ಸೊ ಹಾಕ್ಕೊಂಡಂತೂ ತೋರ್ಸೋಕ್ಕಾಗಲ್ಲ, ಇಷ್ಟೊಂದು ತಂದಿದ್ದೀನಿ. ಹಾಗೆ ನೀವು ನನ್ನ ರೆಗ್ಯುಲರ್ ವೀಡಿಯೋಸ್ನ ನೋಡ್ತಾ ಇದ್ದರೆ ನೀವು ನೋಡ್ಬೋದು ನಾನು ಈ ಡ್ರೆಸ್ಸಸ್ನೆಲ್ಲ ಯಾವಾಗ ಹಾಕ್ಕೊತೀನಿ ಅಂತ, ಹಾಗೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಬನ್ನಿ ಇವಾಗ ನಾನು ಏನೇನು ತಂದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಫುಲ್ ಬ್ಯಾಗ್ ಇದೆ. ಸೊ ಇಷ್ಟೆಲ್ಲ ತಂದಿದ್ದೀನಿ. ಸೊ ಫಸ್ಟಿಗೆ ಅಂಡರ್ ಗಾರ್ಮೆಂಟ್ಸ್ ತೊಗೊಂಡೆ. ಸೊ ಇಂಪಾರ್ಟೆಂಟ್ ಥಿಂಗ್ ಫಾರ್ ಹ್ಯೂಮನ್ಸ್. ಫಸ್ಟಿಗೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ, ಓಕೆ, ಫಸ್ಟಿಗೆ ನಾನು ನೈಟ್ ಸೂಟ್ ಇಸ್ಕೊಂಡಿದ್ದೀನಿ, ಅದರಿಂದ ಸ್ಟಾರ್ಟ್ ಮಾಡ್ತೀನಿ. ಆ ನೈಟ್ ಸೂಟ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ 2 ಜೊತೆ ತೊಗೊಂಡಿದ್ದೀನಿ. ಸೊ ನಿಮಗೂ ಇಷ್ಟ ಆಗುತ್ತೆ. ಸೊ ಕಲರ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಫಸ್ಟಿಗೆ ಇದು ಯಾವುದು ಬೊಂಬೆ, ಯಾವುದು ಫೋಟೋ ಇಲ್ಲ ನನ್ನ ಹತ್ರ. ಸೊ ಫಸ್ಟಿಗೆ ನೋಡೋದು. ಸೊ ಇದು ಪ್ಯಾಂಟ್. ಸೊ ಫ್ಲೆಕ್ಸಿಬಲ್ ಆಗಿದೆ ಮತ್ತು ಇದಕ್ಕಿದೆ. ಮತ್ತು ಇದ್ರ ಮೇಲೆ ಎಷ್ಟು ಚೆನ್ನಾಗಿರುವಂತಹ ಕ್ರಿಸ್ಮಸ್ ಟ್ರೀ ಥರದ್ದು ಎಷ್ಟು ಚೆನ್ನಾಗಿ ಮಾಡಿದೆ, ಗೋಲ್ಡ್ ಕಲರಲ್ಲಿ ತುಂಬಾ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಇದು. ಫಸ್ಟ್ ನೋಡಿದ ತಕ್ಷಣ ಅವರು ಹೇಳ್ತಾರೋ ಬಿಡ್ತಾರೋ ತೊಗೊಳ್ಳಿ ಅಂತ ನನಗಂತೂ ಫಸ್ಟಿಗೆ ಇಷ್ಟ ಆಗೋಯಿತು. ಬಟ್ ನನಗೆ ಒಂದು ಸ್ವಲ್ಪ ಯೋಚನೆ ಆಯಿತು, ಹೆಂಗೆ ಕಾಣಿಸ್ತೀನಿ, ಇದ್ರಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಲ್ವಾ ಅಂತ. ಮನೆಯಲ್ಲೇ ತಾನೇ ಹಾಕ್ಕೊತೀವಿ, ಪರವಾಗಿಲ್ಲ ಬಿಡುವ, ಹೆಂಗಿದ್ರೂ ಚೆನ್ನಾಗೇ ಕಾಣಿಸುತ್ತೆ ಅಂದ್ಬಿಟ್ಟು ಇಸ್ಕೊಂಡೆ. ಸೊ ಇದು ಈ ಥರ ಇಷ್ಟುದ್ದ ಬರುತ್ತೆ. ಸೊ ನೀ ಲೆಂತ್ ಇದೆ. ಸೊ ನೀವರೆಗೂ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ 1 ಪೀಸ್ ಥರನೂ ಯೂಸ್ ಮಾಡ್ಬೋದು ನೈಟಲ್ಲಿ. ಸೊ 2 ಹಾಕ್ಕೊಬೋದು, ಚೆನ್ನಾಗಿರುತ್ತೆ ಮನೆಯಲ್ಲಿ ಹಾಕೊಳ್ಳೋಕ್ಕೆ. ಸೊ ಇದನ್ನ ನಾನು ಏನು ಅಂದ್ಕೊಂಡಿದ್ದೆ, ನನ್ನ ಬರ್ಡೇ ನೈಟ್ ಹಾಕ್ಕೊಳ್ಳೋಣ ಅಂತ, ನೋಡೋಣ ಏನೇನಾಗುತ್ತೆ ಅಂತ. ಸೊ ಅಂದ್ಕೊಂಡಿದ್ದೆಲ್ಲ ಆಗಲ್ಲ. ಸೊ ಅದಕ್ಕೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಕು, ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಾರ್ದಲ್ವ ಅದಕ್ಕೆ. ಸೊ ಇವಾಗ ನೋಡ್ತಾ ಇದ್ರಲ್ವ, ಇದು ಇನ್ನೊಂದು ಫಸ್ಟಿಗೆ ಟಾಪ್ ತೋರಿಸ್ತಾ ಇದ್ದೀನಿ. ಇದು ಫ್ಲವರು. ಇದು ಬಟ್ಟೆ ಕ್ವಾಲಿಟಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿದೆ. ಬಟ್ ಹೋಗಿದ್ಮೇಲೆ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ವಾಶ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ನೀಟಾಗಿ ಯಾವ ರೀತಿ ಇದೆ ಅಂತ. ಇನ್ನೂ 1-2 ಜೊತೆ ಇತ್ತು, ನಾನು ಕೇಳಿದೆ ಇದರಲ್ಲೇ ಬೇರೆ ಕಲರ್ಸ್ ಇದ್ರೆ ತೋರಿಸಿ. ತುಂಬ ಚೆನ್ನಾಗಿದೆ, ಕ್ಲಾತು ಅಷ್ಟೇ ತುಂಬಾ ಚೆನ್ನಾಗಿದೆ, ನೋಡ್ಬೋದು ಸಾಫ್ಟಾಗಿದೆ. ನನಗೆ ಇದೇ ಇಷ್ಟ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ಸ್ವಲ್ಪ ಇಷ್ಟ ಆಯಿತು, ಇದು ಚಿಕ್ಕ ಮಕ್ಕಳ ಥರ ಇದೆ ಸ್ವಲ್ಪ ಅದಕ್ಕೆ. ಸೊ ನೈಟ್ ಸೂಟ್ ಅಲ್ವಾ, ನೈಟೆಲ್ಲ ಹಾಕೊಳ್ಳೋದು ಯಾವ ರೀತಿ ಇದ್ದರೆ ಏನು, ಓಕೆ ಫೈನ್, ಕ್ವಾಲಿಟಿ ಚೆನ್ನಾಗಿದ್ರೆ ಸಾಕು ಅಂದ್ಬಿಟ್ಟು ಈಸ್ಕೊಂಡಿದ್ದು. ಇದು ಟಾಪು ಮತ್ತು ಇದು ಪ್ಯಾಂಟ್. ಸೊ ನೋಡ್ಬೋದು ಪ್ಯಾಂಟು ಅಷ್ಟೇ ಲೆಂತ್ ಕರೆಕ್ಟಾಗಿದೆ ನನಗೆ. ಮತ್ತು ಈ ಪ್ಯಾಂಟು ಸೈಜ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಇದು ಎಕ್ಸೆಲ್ ಅಂತ ಇದರಲ್ಲಿ ಎಕ್ಸೆಲ್ ತೊಗೊಂಡಿದ್ದೀನಿ. ಸೊ ಕೇಳಿದೆ ನಾನು ಆ ಥರ ಎಲ್ಲ ಕೊಡಿ ಅಂತ. ಅವ್ರು ಇಟ್ಕೊಂಡು ಇಲ್ಲ ಮೇಡಮ್ ಇದೆ ಜಾಸ್ತಿ ಎಕ್ಸೆಲ್ಲೇ ಬರೋದು ಮತ್ತು ಕಂಫರ್ಟಬಲ್ ಆಗಿರುತ್ತೆ, ಈಸ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ, ಡ್ಯೂರಬಿಲಿಟಿ ಕೂಡ ಚೆನ್ನಾಗಿರುತ್ತೆ ಅಂತಂದರು. ಸೊ ನಾನು ಅದಕ್ಕೆ ಪರ್ಚೇಸ್ ಮಾಡಿದೆ. ನನಗೆ ತುಂಬಾ ಇಷ್ಟ ಆಯಿತು ಇವೆರಡೂ. ಸೊ ನೆಕ್ಸ್ಟಿಗೆ ಏನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ಸೊ ಫಸ್ಟಿಗೆ ನಾನು ಪ್ಯಾಂಟ್ಸ್ನ ತೋರಿಸ್ತೀನಿ. ನನ್ನ ಬರ್ಡೇ ಪ್ಯಾಂಟ್ಸ್ ಯಾವುದು ಅಂತ ನನಗೆ ತುಂಬ ಆಸೆ ಆಯಿತು, ಚೆನ್ನಾಗಿರೋದು ತೊಗೊಳ್ಳೋಣ, ಕ್ವಾಲಿಟಿ ಇರೋದು ಅಂದ್ಬಿಟ್ಟು. ಫಸ್ಟಿಗೆ ನೋಡ್ಬೋದು ಈ ಥರ ಒಂದು ಬ್ಯಾಗಿ ಜೀನ್ಸ್ ಥರದ್ದು. ಈ ಥರದ್ದು ನನ್ನ ಹತ್ರ ಇದ್ದಿಲ್ಲ, ಇಲ್ಲ ಈ ಥರ ಸೈಡಲ್ಲಿ ಪಾಕೆಟ್ಸ್ ಇರೋ ಥರದ್ದು. ಮತ್ತು ಈ ಥರ ಪ್ಯಾಂಟ್ಸ್ ನನ್ನ ಹತ್ರ ಇದ್ದಿಲ್ಲ, ಸೋ ಫಾರ್ ನನ್ನ ಹತ್ರ ಇದ್ದಿಲ್ಲ. ನನಗೆ ಶಾಕ್ ಆಗುತ್ತೆ, ಯಾಕಂತ ಹೇಳಿದ್ರೆ ಇವಾಗ ಇದು ಟ್ರೆಂಡಿಂಗಲ್ಲಿದೆ. ಸೊ ಫಸ್ಟ್ ಫುಲ್ ಟ್ರೆಂಡಿಂಗಲ್ಲಿತ್ತು ನನ್ನ ಹತ್ರ. ಸೊ ನಮ್ಮ ಅಕ್ಕನೂ ನನ್ನ ಹತ್ರ ಇದ್ದು, ನಮ್ಮ ಅಕ್ಕ ಇಸ್ಕೊಂಡಿರ್ತಾರಲ್ಲ ಆ ಥರದ್ದು ನನ್ನ ಹತ್ರ ಇತ್ತು. ಇವಾಗ
ಇದು ತಿರ್ಗಾ ಟ್ರೆಂಡಿಂಗಲ್ಲಿದೆ. ಸೊ ಅದಕ್ಕೆ ಇದನ್ನು ಇಸ್ಕೊಂಡೆ. ನೋಡ್ಬೋದು ಎಷ್ಟು ಹೇಗಿದೆ ಅಂತ. ಮತ್ತು ಇದು ನಮಗೇನು ಬೇಕಾಗಲ್ಲ, ಸೊ ಕರೆಕ್ಟಾಗಿ ಫಿಟ್ ಆಗುತ್ತೆ. ಸೊ ಇದು ಪ್ಯಾಂಟು. ಸೊ ಇದೊಂದು ಜೊತೆ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದ್ರಲ್ಲಿ ಕಾಸ್ಟ್ಲಿಯೆಸ್ಟ್ ಥಿಂಗ್ ಯಾವುದಂದ್ರೆ ಇದೆ ಈ ಪ್ಯಾಂಟೇ. ಕಾಸ್ಟ್ಲಿಯೆಸ್ಟ್ ಪ್ಯಾಂಟ್ ಅಂತಲೇ ಹೇಳ್ಬೋದು. ಸೊ ಇದು ಅಷ್ಟೇ ನೋಡ್ಬೋದು. ಈ ರೀತಿಯಾಗಿ 2 ಪಾಕೆಟ್ಸ್ ಕೊಟ್ಟಿದ್ದಾರೆ ಸೈಡಲ್ಲಿ, ಈ ಕಡೆ 2 ಸೈಡಲ್ಲಿ 2 ಪಾಕೆಟ್ ಕೊಟ್ಟಿದ್ದಾರೆ. ನಾನು ಕಾಸ್ಟ್ಲಿಯೆಸ್ಟ್ ಬಟ್ಟೆ ಯಾಕೆ ತೊಗೊಂಡಿರೋದಂದರೆ ಇದೆ. ಸೊ ಇದನ್ನೇ ನನ್ನ ಬರ್ಡೇ ದಿವಸ ಹಾಕೊಳ್ಳೋಣ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅವತ್ತು ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಅದೇ ಹೇಳ್ತಾಯಿದ್ರು, ನೀನು ತೊಗೊತೀಯ ಬಟ್ ಅವತ್ತುಗಳೇ ಏನೇನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ಅಂದ್ಬಿಟ್ಟು. ಸೊ ತುಂಬಾ ಚೆನ್ನಾಗಿದೆ. ಈ ಥರ ಟೈಟ್ ಮಾಡ್ಕೊಳೋದು ಇಲ್ಲಿ ಈ ಥರ. ಮತ್ತು ಕ್ಲಾತ್ ಬಂದು ಈ ಥರ ಬಟ್ಟೆ ಸ್ಮೂತು ಅಲ್ಲ, ಏನು ಬಟ್ಟೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಅಷ್ಟೇ ಒಂದು. ಆಮೇಲೆ ಕೆಳಗಡೆನೂ ಅಷ್ಟೇ. ಸೊ ನಾವು ಲೆಗ್ಗದ ಇಲ್ಲಿ ಟೈಟ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು. ಸೊ ಇದು ಈ ಥರ ಇರುತ್ತೆ ಟೈಟ್ ಮಾಡ್ಕೊಳಕ್ಕೆ. ಸೊ ಇದು ಅಷ್ಟೇ ನನ್ನ ಹತ್ರ ಇದ್ದಿಲ್ಲ. ರೀಸೆಂಟಾಗಿ ಇದು ಟ್ರೆಂಡಿಂಗ್ ಆಗ್ತಿದೆ. ಸೊ ಎಲ್ಲರೂ ಹಾಕ್ಕೊತಾ ಇದ್ರು. ಸೊ ನಾನು ನೋಡ್ತಿದ್ದೆ ಈ ಥರ ಪ್ಯಾಂಟ್ ಇರೋದು, ಅದನ್ನು ಒಂದು ಈಸ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಇದೊಂದು ಪ್ಯಾಂಟು. ಮತ್ತು ಇನ್ನೂ 2 ಜೊತೆ ಪ್ಯಾಂಟ್ ತೊಗೊಂಡಿದ್ದೀನಿ. ಅದು ನೈಟ್ ಸೂಟು. ಸೊ ಮನೆಯಲ್ಲಿ ಹಾಕೊಂಡೋಗಿ ಪ್ಯಾಂಟ್ಸು ನನಗೆ ಟಾಪ್ಸ್ ಎಲ್ಲ ಜಾಸ್ತಿ ಇದೆ. ಪ್ಯಾಂಟ್ಸ್ ಅದಕ್ಕೆ ಮ್ಯಾಚಿಂಗ್ ಯಾವುದೂ ಇದ್ದಿಲ್ಲ. ಸೊ ಅದಕ್ಕೆ ನಾನು ಥಿಂಕ್ ಮಾಡ್ತಿದ್ದೆ ಬರೀ ಪ್ಯಾಂಟ್ಸ್ನೇ ತೊಗೊಳೋಣ ಅಂದ್ಬಿಟ್ಟು ಈ ಸತಿ. ಸೊ ಟಾಪ್ಸ್ ಎಲ್ಲ ತುಂಬಾ ಇದೆ ಅದಕ್ಕೆ. ಸೊ ಅದಕ್ಕೆ ಈ ಥರದ್ದೊಂದು ಪ್ಯಾಂಟ್ ತೊಗೊಂಡೆ. ಸೊ ಈ ಥರದ್ದೆಲ್ಲ ಜಯನಗರಲ್ಲಿ 200 ರೂಪೀಸಿಂದ ಸ್ಟಾರ್ಟ್ ಆಗ್ತದೆ. ಸೊ ನಿಮ್ಗೆ ಇಷ್ಟ ಆದರೆ ಹೋಗಿ ತೊಗೊಬೋದು. ಸೊ ಬಟ್ಟೆ ಅಂದರೆ ಸೂಪರ್ ಸಾಫ್ಟ್ ಆಗಿದೆ. ನನಗೆ ತುಂಬಾ ಇಷ್ಟ ಆಗಿತ್ತು. ನಾನು ಒಂದೇ ಹತ್ರ 5 ತೊಗೊಂಡ್ಬಿಡ್ತಾಯಿದ್ದೆ. ನಮ್ಮ ಯಜಮಾನ್ರು ತೊಗೊಂಡು ಬೇಡ 1 ತೊಗೋ ಇಲ್ಲ 2 ತೊಗೋ ಸಾಕು, ಬೇರೆ ಹತ್ರ ಹೋಗಿ ನೋಡೋಣ, ಅಲ್ಲಿ ಬೇಕಂದರೆ ನೀನು ಇಷ್ಟ ಆದರೆ ಬೇರೆ ತೊಗೊಳುವಂತೆ ಪ್ಯಾಂಟ್ಸು ಅಂತಂದರು. ಸೊ ಅದಕ್ಕೆ ಇದು ಫಸ್ಟಿಗೆ ನಾನು ಬೇರೆ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ, ಅದು ತೋರಿಸ್ತೀನಿ. ಅಲ್ಲಿ ಒಂದು ತೊಗೊಂಡೆ, ಇನ್ನೊಂದು ಹತ್ರ ಇವೆರಡು ತೊಗೊಂಡೆ. ನೋಡ್ಬೋದು ಇದು ಅಷ್ಟೇ ಚೆಕ್ಸ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದು ಬಾಯ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಬೋದು, ಬಟ್ ಗರ್ಲ್ಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೊಂಥರ ಪ್ಯಾಂಟು. ಸೊ ಇದನ್ನು ಅಷ್ಟೇ ಮನೆಯಲ್ಲೆಲ್ಲ ಹಾಕ್ಕೊಬೋದು, ಹೊರಗಡೆ ಹೋಗೋನು ಹಾಕ್ಕೊಬೋದು. ಇದು ಅಷ್ಟೇ ಸಾಫ್ಟಾಗಿದೆ. ಲೈಕ್ ಬಟ್ಟೆ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಇದಕ್ಕೆ ಯಾವುದಾದ್ರೂ ಹಾಕ್ಕೊಬೋದು. ಬ್ಲೂ ಕಲರ್ ಹಾಕ್ಕೊಬೋದು, ಬ್ಲ್ಯಾಕ್ ಹಾಕ್ಕೊಬೋದು ಟಾಪು, ಇಲ್ಲಾಂದರೆ ವೈಟ್ ಕಲರ್ ಹಾಕ್ಕೊಬೋದು ಅದಕ್ಕೆ. ಸೊ ನಾನು ಬರ್ಡೇ ವೀಕ್ ಪೂರ್ತಿ ಹೊಸ ಬಟ್ಟೆ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಈ ಸತಿ. ಸೊ ಅದಕ್ಕೆ ನಾನೇನು ಈ ಸತಿ ಬರ್ಡೇ ಜಾಸ್ತಿ ಏನು ಪ್ಲ್ಯಾನ್ ಮಾಡ್ತಿಲ್ಲ, ಯಾವ ರೀತಿ ಏನು ಎತ್ತ ಅಂತ ನೋಡೋಣ. ನಾನು ಅಂದ್ಕೊಂಡಿದ್ದೀನಿ ಸೊ ಈ ಸತಿ ಏನು ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋದು ಬೇಡ ಅಂತ. ಏನಕ್ಕೆ ಅಂತ ನಿಮ್ಗೆ ಮುಂದಕ್ಕೆ ಗೊತ್ತಾಗುತ್ತೆ. ಮತ್ತು ಇಷ್ಟ ಆಯಿತು. ಇನ್ನೂ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ನನ್ನ ಮೇನ್ ಮೋಟೋ ಇದ್ದಿದ್ದು ಫಸ್ಟಿಗೆ ನಾನು 5 ಟಾಪ್ಸ್ ತೊಗೊಳೋಣ ಝೂಡಿಯೋಗೆ ಹೋಗಿ, ಇಲ್ಲಾಂದರೆ ಆ ಥರ ಅಂದ್ಕೊಂಡಿದ್ದು 5 ಟಾಪ್ಸ್ ತೊಗೊಂಬಿಡೋಣ 200 ರೂಪೀಸ್ದು. ಸೊ ದಟ್ ಪ್ಯಾಂಟ್ ಯಾವುದನ್ನು ಮ್ಯಾಚ್ ಮಾಡ್ಕೊಂಡು ಹಾಕೋಣ ಅಂತ. ಆಮೇಲೆ ಯೋಚನೆ ಮಾಡಿದಾಗ ಅವು ಜಾಸ್ತಿ ನನ್ನ ಹತ್ರ ಪ್ಯಾಂಟ್ಸ್ ಇಲ್ಲ ಅಂತ ನನಗೆ ಅವಾಗ ಗೊತ್ತಾಗಿದ್ದು. ಅದಕ್ಕೆ ಇದು ಇನ್ನೊಂದು ಥರ ಪ್ಯಾಂಟು. ಸೊ ತುಂಬಾ ಇಷ್ಟ ಆಗ್ತಿದೆ. ಸ್ಟ್ರೆಚಬಲ್ಲು. ಮತ್ತು ಇದು ಇವಾಗ ಜಯನಗರಲ್ಲಿ ಬರೀ ಇದೇ ಥರದ್ದು ಪ್ಯಾಂಟ್ಸು, ಇದೇ ಥರದ್ರಲ್ಲಿ ಡಿಫ್ರೆಂಟ್ ಕ್ವಾಲಿಟಿ ಪ್ಯಾಂಟ್ಸ್ ಎಲ್ಲ ಇತ್ತು. ತುಂಬಾ ಅಫೋರ್ಡಬಲ್ ರೇಟ್ ಅಂತಲೇ ಹೇಳ್ಬೋದು ಎಲ್ಲನೂ. ನಾನು ಯಾವುದದ್ದು ರೇಟ್ ಹೇಳಿಲ್ಲ. ಸ್ಟಾರ್ಟಿಂಗ್ ಬಂದು 200ಇಂದ ನಾನು ಫೈನಲ್ ಬಂದು 800 ರೂಪೀಸ್ ಹೊರಗಡೆ ಎಲ್ಲ ಒಂದೊಂದು ಪೀಸ್ ನಾನು ಹೇಳ್ತಿರೋದು ಅಷ್ಟರೊಳಗಡೆ ನಾನು ಇಸ್ಕೊಂಡಿರೋದು. ಜಾಸ್ತಿ ಅದು ಪ್ಯಾಂಟ್ ಬಂದು ಕಾಸ್ಟ್ಲಿಯೆಸ್ಟ್ ಥಿಂಗ್ ನಾನು ಇಸ್ಕೊಂಡಿರೋದು ಶಾಪಿಂಗಲ್ಲಿ. ಸೊ ಇದೊಂದು ಜೊತೆ ಪ್ಯಾಂಟು, ಇದು ಅಷ್ಟೇ ಫುಲ್ ಪ್ಯಾಂಟು ತುಂಬಾ ಚೆನ್ನಾಗುತ್ತೆ. ಇನ್ನು ಮನೆಯಲ್ಲೂ ಹಾಕ್ಕೊಬೋದು, ಹೊರಗಡೆ ಹೋಗುವಾಗ ಹಾಕ್ಕೊಬೋದು. ಸೊ ಇಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ನಾನು ಇಷ್ಟ ಆಗ್ತಾ ಇದ್ದೀನಿ, ಹಾಗೆ ನನ್ನ ವೀಡಿಯೋಸು ನಿಮ್ಗೆ ಇಷ್ಟ ಆಗ್ತಿದೆ ಅಂತ. ಸೊ ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇನ್ನೂ ಏನೇನು ತೊಗೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಇಷ್ಟ ಆಯಿತು ಪ್ಯಾಂಟ್ಸು ಮತ್ತು 2 ಜೊತೆ ನೈಟ್ ಸೂಟ್ ಪ್ಯಾಂಟ್ ಆಯಿತು. ನೆಕ್ಸ್ಟ್ ಬಂದು ನೆಕ್ಸ್ಟ್ ಏನು ತೋರಿಸ್ತೀನಿ ಅಂದರೆ ಸ್ಮಾಲ್ ಥಿಂಗ್ ತೋರಿಸ್ಬಿಡ್ತೀನಿ. ಸ್ಮಾಲ್ ಇನ್ನೊಂದು ಏನಂದರೆ ಒಂದು ಸಾಕ್ಸ್ 3 ಪೇರ್ ತೊಗೊಂಡೆ. ಇದೇ ನನ್ನ ಒಂದು ಸ್ಮಾಲೆಸ್ಟ್ ಇನ್ವೆಸ್ಟ್ಮೆಂಟ್. 100 ರೂಪೀಸ್ಗೆ 3 ಸಾಕ್ಸಸ್ ತೊಗೊಂಡು. ಇವಾಗ ಚಳಿ ಆಗ್ತಿದೆ, ಹಾಗೆ ನನ್ನ ಸಾಕ್ಸ್ ಏನಿದೆಲ್ಲ ನಾನು ಡೈಲಿ ಹಾಕ್ಕೊತಾ ಇದ್ದೀನಿ ಮನೆಯಲ್ಲಿ, ಅದೆಲ್ಲ ಗಲೀಜಾಗುತ್ತೆ. ಅದಕ್ಕೆ ನಾನು ಒಂದು ಪೇರ್ ತೊಗೊಂಡೆ. ನಮ್ಮ ಯಜಮಾನ್ರು ಹೇಳ್ತಾಯಿದ್ದೆ ಡೆಕೆತ್ಲಾನಲ್ಲಿ ಕೊಡ್ತೀನಿ, ಡೆಕೆತ್ಲಾನಲ್ಲಿ ಅಲ್ಲಿ 800 ರೂಪೀಸಿಂದ ಒಂದು ಜೊತೆ ಸಾಕ್ಸು. ಮೈ ಗಾಡ್, ಸೊ ಕಾಸ್ಟ್ಲಿ. ಅದಕ್ಕೆ 100 ರೂಪೀಸ್ 3 ಸಾಕ್ಸಸ್ ತೊಗೊಂಡೆ.
ಅದೇ ಡೈಲಿ ಯೂಸ್ ಮಾಡ್ತಾ ಇರ್ತೀನಿ. ಓಕೆ ಫೈನ್, ಅದು ಕಿತ್ತೋದ್ರೂ ಏನು ಬೇಜಾರಾಗಲ್ಲ. ನೆಕ್ಸ್ಟ್ ಬಂದು ಓಕೆ ಟಾಪ್ಸ್ ಅಷ್ಟೇ. ಟಾಪ್ಸ್ ಇದೆ. ಸೊ ಟಾಪ್ಸ್ ಒನ್ ಬೈ ಒನ್ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಇದೊಂದು ಹುಡಿ ಟೈಪ್ ಇದೆ. ಹುಡಿ ಅಂದರೆ ಮೇಲ್ಗಡೆ ಬರುತ್ತೆ, ಬಟ್ ಇದಕ್ಕಿಲ್ಲ. ಸೊ ಬಟ್ ಇದು ಚೆನ್ನಾಗಿದೆ, ರೀಸನಬಲ್ ರೇಟಲ್ಲಿ ಸಿಕ್ತು. ಸೊ ಪ್ಲೇನ್ ಈ ನಡುವೆ ನಾನು ಪ್ಲೇನಲ್ಲಿ ತೊಗೊಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ದಟ್ ಮನೆಯಲ್ಲೂ ಹಾಕೊಬೋದು, ಎಲ್ಲೆಲ್ಲೋ ಹೊರಗಡೆ ಹೋಗಬೇಕಂದ್ರೆ ಎಲ್ಲ ಹಾಕೊಬೋದು ಆಗುತ್ತೆ. ಸೊ ಕಲರ್ಫುಲ್ ಆಗಿದ್ದರೆ ಸೊ ಪರ್ಟಿಕ್ಯುಲರ್ ಪ್ಲೇಸಿಗೆ ಮಾತ್ರ ಸೀಮಿತವಾಗಿರುತ್ತೆ ಅದಕ್ಕೆ. ಸೊ ಇದೊಂದು ಜೊತೆ ಬಟ್ಟೆ, ಐ ಮೀನ್ ಟಾಪ್. ದೆನ್ ದಿಸ್ ಒನ್, ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ನನಗಿಂತ ನಮ್ಮ ಯಜಮಾನ್ರಿಗೆ ಇಷ್ಟ ಆಗಿದೆ ಅಂದರೆ ಇದೆ. ಸೊ ವೈಟ್ ಕಲರ್, ನಾನು ವೈಟ್ ಕಲರ್ ಅಷ್ಟು ಪ್ರಿಫರ್ ಮಾಡಲ್ಲ, ನಂಗೆ ಚೆನ್ನಾಗಿ ಕಾಣಿಸುತ್ತೆ ವೈಟ್. ಬಟ್ ನಾನು ಬೇಗ ಗಲೀಜಾಗಿಬಿಡುತ್ತೆ ವಾಶ್ ಮಾಡೋವಾಗ, ಅಟ್ಲೀಸ್ಟ್ ಇಲ್ಲಾಂದರೆ ಎಲ್ಲಾದರೂ ಹೋಗುವಾಗ ಅದೇ ರೀತಿಯಾಗಿ ಗಲೀಜಾಗಿಬಿಡುತ್ತೆ. ಅದಕ್ಕೆ ನಾನು ವೈಟ್ ಪ್ರಿಫರ್ ಮಾಡಲ್ಲ. ಬಟ್ ಇದು ತುಂಬಾ ಇಷ್ಟ ಆಗಿದೆ ನಮ್ಮ ಯಜಮಾನ್ರು. ಅದಕ್ಕೆ ಫೈನ್ ತಗೋ ಅಂತ ಹೇಳಿದ್ರು, ಅದಕ್ಕೆ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಬ್ಯಾಕ್ ಈ ಥರ ಪ್ಲೇನ್ ಬರುತ್ತೆ, ಮತ್ತು ಇದು ಅಷ್ಟು ಫುಲ್ ಸ್ಲೀವ್ಸ್ ಇದೆ. ಇದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಆ ಪ್ಯಾಂಟ್ ಇಸ್ಕೊಂಡಿದ್ದೆಲ್ಲ ಗ್ರೇ ಕಲರು, ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಹಾಕ್ಕೊಂಡೆಲ್ಲ ನೋಡಿದೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ನೀವು ನೋಡಬೇಕು ಅಂತ ಹೇಳಿದ್ರೆ ಎಲ್ಲ ವೀಡಿಯೋಸ್ ನೋಡ್ತಾ ಇರ್ತೀರಲ್ಲ, ಅವಾಗ ಗೊತ್ತಾಗುತ್ತೆ. ನಾನು ಎಲ್ಲ ಬಟ್ಟೆನೂ ಹಾಕ್ಕೊಂಡು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಹಾಗೆ ಇದೊಂದು ತೊಗೊಂಡೆ, ಇದೊಂದು ನಿಮಿಷ. ಸೊ ಈ ರೀತಿಯಾಗಿ ಇದೆ, ಈ ರೀತಿಯಾಗಿ. ಸೊ ಇದು ಸ್ವೆಟರ್ ಟೈಪ್ನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಟಾಪ್ ಥರನೂ ಯೂಸ್ ಮಾಡ್ಬೋದು. ಇಲ್ಲಿ ಹಿಂದ್ಗಡೆ ಟೊಪ್ಪಿ ಥರನೂ ಬರುತ್ತೆ. ಸೊ ಇವಾಗ ತುಂಬ ಚಳಿ ಆಗ್ತದಲ್ಲ, ಇವಾಗ ಈ ಮಂತ್ ನೆಕ್ಸ್ಟ್ ಮಂತ್ ಚೆನ್ನಾಗಿ ಹಾಕ್ಕೊಂಡು ಹೊಡಿಬೋದು, ಯೂಸ್ ಮಾಡ್ಬೋದು ಅಂದ್ಬಿಟ್ಟು ಈ ಥರದ್ದೆಲ್ಲ ತೊಗೊಂಡಿದ್ದೀನಿ. ಸೊ ಇಷ್ಟೇ ನಾನು ಪರ್ಚೇಸ್ ಮಾಡಿದ್ದು, ಇದಕ್ಕಿಂತ ಏನಿಲ್ಲ. ಸೊ ಖಾಲಿ ಬ್ಯಾಗು, ಸೊ ಎಂಟಿ ಬ್ಯಾಗ್ ಆಗೋಯಿತು. ಇಷ್ಟಾಗಿತ್ತು. ನಾನು ಜಯನಗರಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ, ಜಯನಗರ 4th ಬ್ಲಾಕಲ್ಲಿ. ಸೊ ನಾನು ಹೋಗಿ ಶಾಪಿಂಗ್ ಮಾಡಿದೆ, ನನ್ನ ಬರ್ಡೇ ಶಾಪಿಂಗು. ಯಾವ ಬಟ್ಟೆ ಹಾಕ್ಕೊತೀನಿ ಅಂತ ಇವಾಗವರೆಗೂ ಗೊತ್ತಿಲ್ಲ. ನನ್ನ ಮೈಂಡ್ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಆ ಥರ. ಇದರಲ್ಲೇ ನನ್ನ ಬರ್ಡೇ ಡ್ರೆಸ್ನ ಹಾಕ್ಕೊತೀನ, ಇನ್ನೊಂದು ಬೇರೆ ಏನಾದರೂ ಬಟ್ಟೆ ತೊಗೊಂಡಿರೋ ನನಗೂ ಗೊತ್ತಿಲ್ಲ, ನನ್ನ ಬರ್ಡೇ ಆಗೋವರೆಗೂ. ಸೊ 1 ವೀಕ್ ಪೂರ್ತಿ ಹೊಸ ಬಟ್ಟೆಗಳು ಹಾಕ್ಕೊಳ್ಳೋಣ ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ, ಈ ಮಂತ್ ಈ ರೀತಿಯಾಗಿ ಹೋಯಿತು, ಈ ಶಾಪಿಂಗ್ ಈ ರೀತಿಯಾಗಿ ಹೋಯಿತು. ಇನ್ನು ಒಂದು 20 ಡೇಸ್ 25 ಡೇಸ್ ಮೋರ್ ಫಾರ್ ಜನವರಿ. ಹಾಗೆ ನನ್ನ ಬರ್ಡೇ ಇನ್ನೇನು ಹತ್ರ ಬರ್ತಾನೆ ಇದೆ. ಸೊ ನನ್ನ ಮೈಂಡ್ ಸೆಟ್ ಯಾವ ರೀತಿ ಚೇಂಜ್ ಆಗುತ್ತೆ ಗೊತ್ತಿಲ್ಲ. ನನ್ನ ಬರ್ಡೇ ಡ್ರೆಸ್ ಬೇರೆ ಹಾಕ್ಕೊಂಡಿರ್ಬೋದು, ಇದರಲ್ಲೇ ಹಾಕ್ಕೊಂಡಿರ್ಬೋದು. ಸೊ ಇದಾಗಿದ್ದು ಈ ವಿಡಿಯೋ. ಸೊ ಈ ವಿಡಿಯೋನ ಎಲ್ಲ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ನಾಳೆ ಸಿಗೋಣ.